ಒಬ್ಬರು ಎಷ್ಟೇ ಪ್ರೀತಿ ಮಾಡಿದರೂ ಗೌರವಿಸಿದರೂ ಕೂಡ ಮದುವೆ ನಂತರ ಕೆಲವೊಮ್ಮೆ ಪರಿಸ್ಥಿತಿ ಬಿಗಡಾಯಿಸಿ ಬಿಡುತ್ತದೆ. ಅದರಲ್ಲಿಯೂ ಬೆಳ್ಳಿತೆರೆ ಇರಲಿ, ಕಿರುತೆರೆ ಇರಲಿ ಅಥವಾ ಸಂಗೀತ ಕ್ಷೇತ್ರವೇ ಇರಲಿ, ಹೆಸರು, ಹಣ, ಕೀರ್ತಿಯನ್ನ ಸಂಪಾದಿಸಿದ ಧ್ರುವತಾರೆಯರ ಬದುಕಿನಲ್ಲಿ ಸರಸ, ವಿರಸ, ಪ್ರೇಮ, ವಿರಹ, ವೇದನೆ, ವಿಚ್ಛೇದನೆ ಇವೆಲ್ಲವೂ ಮಾಮೂಲಿ. ಇಂದು ಜೊತೆಯಾಗಿ ಓಡಾಡಿ ಮರುದಿನವೇ ಇಲ್ಲಿ ಅನೇಕರು ಬ್ರೇಕಪ್ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಕಾರಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ವೈವಾಹಿಕ ಜೀವನದ ಬಗ್ಗೆ ವಿಭಿನ್ನವಾದ ಸಿದ್ಧ ಮಾದರಿಯ ಟೆಂಪ್ಲೇಟ್ ಕೂತಿರುತ್ತದೆ. ಹೀಗಾಗಿ ವೈಯಕ್ತಿಕ ಸಂಬಂಧಗಳ ತಂತಿಗಳು ಬಹಳ ಸೂಕ್ಷ್ಮ, ನಿರ್ವಹಿಸುವುದು ತುಂಬಾ ಕಷ್ಟ ಎಂದುಕೊಂಡೇ ಅನೇಕರು ಸಂಬಂಧಗಳನ್ನ ಕಡಿದುಕೊಳ್ಳುತ್ತಾರೆ. ವಿಚ್ಛೇದನ ಪಡೆದು ಅವರವರ ಬದುಕಲು ಶುರು ಮಾಡುತ್ತಾರೆ. ಉದಾಹರಣೆಗೆ ಅಶ್ವಿನಿ ಗೌಡ. ಹೌದು, ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ಗೆ ಸ್ಪರ್ಧಿಯಾಗಿ ಬಂದಿದ್ದಾರೆ. ನಟಿ, ನಿರೂಪಕಿ, ಹೋರಾಟಗಾರ್ತಿ, ರಾಜಕೀಯ ಹಿನ್ನೆಲೆಯಿಂದ ಬಂದ ಅಶ್ವಿನಿ ಗೌಡ ಆಗರ್ಭ ಶ್ರೀಮಂತರು ಕೂಡ ಹೌದು. ಬಿಗ್ ಬಾಸ್ ಮನೆಗೆ ಹೋಗಿ ತಮ್ಮನ್ನ ತಾವು ಸಾಬೀತು ಮಾಡಿಕೊಳ್ಳುವ ಅವಶ್ಯಕತೆ ಇವರಿಗೆ ಇರಲಿಲ್ಲವಾದರೂ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಮುನ್ನ ಅಶ್ವಿನಿ ತಮ್ಮ ವೈಯಕ್ತಿಕ ಜೀವನದ ಕುರಿತು ಕೆಲ ವಿಚಾರಗಳನ್ನ ಮಾಧ್ಯಮಗಳ ಎದುರು ಹಂಚಿಕೊಂಡಿದ್ದರು. ಆ ಪೈಕಿ ಸಂದರ್ಶನದಲ್ಲಿ ಮಾತನಾಡಿದ ಅಶ್ವಿನಿ ಗೌಡ ತಮ್ಮ ದಾಂಪತ್ಯ ಮುರಿದು ಬೀಳಲು ಕಾರಣವೇನು ಎಂದು ಹೇಳಿದ್ದಾರೆ. ನನ್ನ ವೈಯಕ್ತಿಕ ಬದುಕಿನ ಕುರಿತು ಮಾತನಾಡುವುದಾದರೆ ಅವರು ತುಂಬಾನೇ ಒಳ್ಳೆಯ ವ್ಯಕ್ತಿ. ಅವರದು ತುಂಬಾ ಒಳ್ಳೆಯ ಕುಟುಂಬ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಒಳ್ಳೆಯ ತಂದೆ. ಆದರೆ ಕೆಲವೊಮ್ಮೆ ವ್ಯಕ್ತಿ ಸೇರಿದಾಗ ಇಬ್ಬರ ನಡುವೆ ಅಂತರ ಬರುತ್ತೆ, ಭಿನ್ನಾಭಿಪ್ರಾಯ ಮೂಡುತ್ತೆ, ಹೊಂದಾಣಿಕೆ ಕೊರತೆಯಿಂದ ದೂರವಾಗಬೇಕಾಗುತ್ತೆ ಎಂದು ಹೇಳಿದ್ದಾರೆ. ಇನ್ನು ಅನೈತಿಕ ಸಂಬಂಧ, ಕೊಲೆ, ಹೀಗೆ ತೀರಾ ಅಸಹ್ಯ ರೀತಿಯಲ್ಲಿ ಹಲವು ಪ್ರಕರಣಗಳನ್ನ ನಾವು ನೋಡುತ್ತಿದ್ದೇವೆ. ಈ ಅಸಹ್ಯದ ಬಾಳುವುದಕ್ಕಿಂತ ಗೌರವಯುತವಾಗಿ ಆ ವ್ಯಕ್ತಿಯನ್ನ ಗೌರವಿಸುತ್ತಾ, ಆ ಕುಟುಂಬವನ್ನ ಕೂಡ ಗೌರವಿಸುತ್ತಾ, ನಿಮಗೂ ನೀವು ಗೌರವ ಕೊಡುತ್ತಾ ಆ ಸಂಬಂಧದಿಂದ ಹೊರಗಡೆ ಬರುವುದು ಒಳ್ಳೆಯದು ಎಂದಿದ್ದಾರೆ ಅಶ್ವಿನಿ. ಈಗೀಗ ಡಿವೋರ್ಸ್ ವಿಚಾರದಲ್ಲಿ ತುಂಬಾ ಜನ ಗಲೀಜು ಮಾಡಿಕೊಳ್ಳುತ್ತಾರೆ. ಪರಸ್ಪರ ಬೈದಾಡಿಕೊಂಡು ಸಂಬಂಧ ಮುರಿದುಕೊಳ್ಳುತ್ತಾರೆ. ಆದರೆ ಅದು ತಪ್ಪು. ಬದುಕಲು ಬಿಡಿ ಎಂದು ಹೇಳಿದ್ದಾರೆ. ಮುಂದುವರೆದು, ನನ್ನ ವೈಯಕ್ತಿಕ ಬದುಕಿನಲ್ಲಿ ನನಗೆ ಯಾವ ಕಹಿ ಅನುಭವ ಆಗಿಲ್ಲ. ಅವರಿಂದ ನನಗೆ ಯಾವ ತೊಂದರೆ ಕೂಡ ಆಗಿಲ್ಲ ಎಂದು ಹೇಳಿರುವ ಅಶ್ವಿನಿ ಗೌಡ, ಕೆಲ ವಿಚಾರಗಳಿಂದ ಬೇಸರವಾದಾಗ ಹೊರಬರಬೇಕೆನ್ನುವ ನಿರ್ಧಾರವನ್ನ ಇಬ್ಬರು ಜೊತೆಯಾಗಿ ಮಾಡ್ಕೊಂಡ್ವಿ. ತಂದೆ ತಾಯಿಯ ಜೊತೆ ಮಾತನಾಡಿದ್ವಿ. ನಮಗೂ ಒಬ್ಬ ಮಗ ಇದ್ದಾನೆ. ಅವನ ಭವಿಷ್ಯ ನಮಗೆ ಮುಖ್ಯ. ಹೀಗಾಗಿ ದಾಂಪತ್ಯ ಜೀವನದಿಂದ ಹೊರಬಂದ್ವಿ ಎಂದು ಹೇಳಿದ್ದಾರೆ. ತಂದೆ ತಾಯಿ ಜಗಳವಾಡುತ್ತಿದ್ದರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ಮಕ್ಕಳು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಜಗಳವಾಡುತ್ತಾ ಕೆಟ್ಟ ಪರಿಸರದಲ್ಲಿ ಮಗುವನ್ನ ಬೆಳೆಸುವುದು ಬೇಡ ಎಂದು ನೀವು ನಿಮ್ಮ ಜೀವನ ನೋಡಿಕೊಳ್ಳಿ, ನಾನು ನನ್ನ ಜೀವನ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ನಾವು ದೂರ ಆದ್ವಿ ಎಂದು ಹೇಳಿರುವ ಅಶ್ವಿನಿ ಗೌಡ, ಇವತ್ತು ಕೂಡ ಅವರ ಮೇಲೆ ನನಗೆ, ನನ್ನ ಮೇಲೆ ಅವರಿಗೆ ಹಗೆತನ ಇಲ್ಲ. ನಮ್ಮ ನಡುವೆ ದ್ವೇಷ ಇಲ್ಲ. ಅವರ ಕುಟುಂಬದವರು ನನ್ನ ಕುರಿತು ಇವತ್ತಿನವರೆಗೂ ಒಂದು ಕೆಟ್ಟ ಮಾತು ಆಡಿಲ್ಲ. ನಾನು ಕೂಡ ಅವರ ಬಗ್ಗೆ ಕೀಳು ಮಟ್ಟದಲ್ಲಿ ಯಾವತ್ತೂ ಮಾತನಾಡುವುದೂ ಇಲ್ಲ ಎಂದು ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.